ಇದೀಗ ನಮ್ಮ ಮಕ್ಕಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗೊಳಿಸಿ ಕರ್ನಾಟಕ ಹಾಗೂ ಭಾರತದ ಸಾರ್ವಜನಿಕ ಆಡಳಿತಾತ್ಮಕ ಸೇವಾ ಹುದ್ದೆಗಳಿಗೆ ನೇಮಕವಾಗುವ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಇಂದು ನಮ್ಮೊಂದಿಗೆ ಇದ್ದಾರೆ ಮಂಗಳೂರಿನ ಪ್ರಸಿದ್ಧ ಸರ್ವಜ್ಞ IAS ಅಕಾಡೆಮಿಯ ನಿರ್ದೇಶಕರಾದ ಶ್ರೀ ಸುರೇಶ್ MS ಇವರು. ಮಂಗಳೂರಿನಲ್ಲಿ IAS ಕೋಚಿಂಗ್ ಸೆಂಟರ್ ಸ್ಥಾಪಿಸಿ 2017ರಲ್ಲಿ ಈ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾನ್ಯತೆಯ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಮಾತ್ರವಲ್ಲದೆ ನಮ್ಮ ನಾಡಿನ ಯುವಜನತೆಯು ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಿದೆ. ಮಾನ್ಯ ಸುರೇಶ್ ರವರೇ, ನಿಮಗೆ ನಮ್ಮ ಸಂದೇಶ ಸ್ಟುಡಿಯೋಗೆ ಸ್ವಾಗತವನ್ನು ಕೋರುತ್ತೇವೆ. ನಮಸ್ಕಾರ. ನಮಸ್ತೆ. ಸುರೇಶ್ ರವರೇ, ಇದೀಗ ನಮ್ಮ ಸುತ್ತಮುತ್ತ ನಾವು ನೋಡೋದಾದರೆ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ಉಪ ಆಯುಕ್ತರಿದ್ದಾರೆ, ಅಪರ ಜಿಲ್ಲಾಧಿಕಾರಿಗಳಿದ್ದಾರೆ, ಕಮಿಷನರ್ ಅವರಿದ್ದಾರೆ. ಹೀಗೆ ಸಾಕಷ್ಟು ಇಂತಹ ಅಧಿಕಾರಿಗಳನ್ನು ನೋಡುವಾಗ ನಮ್ಮ ಯುವಜನತೆ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಬಹುಶಃ ನಾವು ಕೂಡ ಈ ಹುದ್ದೆಗೆ ಅಥವಾ ಇಂಥ ಒಂದು ಸೇವೆಯಲ್ಲಿ ಮುಂದುವರಿದಾದರೆ ಹೇಗೆ ಏನು ಅಂತ ಹೇಳುವಂಥ ಒಂದು ಕಲ್ಪನೆ ಅವರಲ್ಲಿ ಹಾಗೂ ಅನುಮಾನಗಳು ಇರುವುದು ಸಹಜ. ಹಾಗೆ ವಿದ್ಯಾರ್ಥಿಗಳ ಹಾಗೂ ಅವರ ಹೆತ್ತವರ ಪರವಾಗಿ ಈ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಹುದ್ದೆಗಳಿಗೆ ನಾವು ಯಾವ ರೀತಿ ಮುಂದುವರಿಯುವುದು ಅಥವಾ ಹೇಗೆ ನಾವು ನೇಮಕಾತಿಯನ್ನು ಪಡೆಯಬಹುದು? ಒಳ್ಳೆಯ ಪ್ರಶ್ನೆ. ಇತ್ತೀಚಿನ ಈ ಒಂದು ಸಿಚುವೇಶನಲ್ಲಿ ನಮ್ಮಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ DC ಆಗಬೇಕಾದ್ರೆ ಅಥವಾ SP ಆಗಬೇಕಾದ್ರೆ ಏನು ಮಾಡಬೇಕಂತ. ಹೌದು. ಹೀಗೆ ಎಲ್ಲ ಸರ್ಕಾರಿ ಉದ್ಯೋಗಕ್ಕೆ ಸೇರುವ ಎಲ್ಲ ಉದ್ಯೋಗಗಳಿಗೂ ಕೂಡ ಈಗ ಪ್ರವೇಶ ಪರೀಕ್ಷೆ ಅಂತ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳ್ತೇವೆ. ಹೌದು. ಈಗ ಜಿಲ್ಲಾಧಿಕಾರಿ SP ಇಂಥದ್ದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಪರೀಕ್ಷೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಕೇಂದ್ರ ಲೋಕಸೇವಾ ಆಯೋಗದಿಂದ ನಡೆಸಲ್ಪಡುವಂಥ ಪರೀಕ್ಷೆಗಳು. ಆಮೇಲೆ ಕರ್ನಾಟಕದ ಒಳಗಡೆನೆ ನನಗೆ ಇಂಗ್ಲಿಷ್ ಕಷ್ಟ ಆಗ್ತದೆ, ಊರು ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಕರ್ನಾಟಕದ ಒಳಗಡೆನೆ ನಮಗೆ ಬೇಕಾದಂಥ ಸರ್ಕಾರಿ ಹುದ್ದೆಗಳಿಗೆ ಸೇರ್ಬೋದು. ಅದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಅನ್ನುವಂಥ ಸಂಸ್ಥೆ ಹಲವಾರು ಪ್ರತಿ ವರ್ಷದಲ್ಲಿ ಒಂದು 10 ಎಕ್ಸಾಮ್ಗಳನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ, ಉದಾಹರಣೆಗೆ ಗಜೆಟೆಡ್ ಆಫೀಸರ್ಸ್ ಅಂತ ಹೇಳ್ತೇವೆ, ಏನು ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, DSP ಎಲ್ಲ ಆಗಬೇಕಾದ್ರೆ ಕರ್ನಾಟಕ ಸ್ಟೇಟ್ ಎಕ್ಸಾಮನ್ನು ಬರಿಬೇಕು. ಹಾಗೆ ಇನ್ನು ಬ್ಯಾಂಕಿಂಗ್ ಕ್ಷೇತ್ರಗಳಿದ್ದಾವೆ. ಆಮೇಲೆ LIC, ಇನ್ಶೂರೆನ್ಸ್, ರೈಲ್ವೇಸ್, ಪೋಸ್ಟಲ್, ಹೀಗೆ ಒಂದು ನಾವು ನೋಡ್ಲಿಕ್ಕೆ ಹೋದರೆ ವರ್ಷಕ್ಕೆ ಒಂದು 10-15 ಎಕ್ಸಾಮ್ಗಳು ಪ್ರತಿ ವರ್ಷ ಬರ್ತದೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಅವಕಾಶಗಳಿದ್ದಾವೆ. ಉದಾಹರಣೆ ಬ್ಯಾಂಕಿಂಗ್ ತಗೊಳ್ಳಿ, ಆಲ್ಮೋಸ್ಟ್ ಒಂದು 75,000-80,000 ಪೋಸ್ಟಿಂಗ್ ಪ್ರತಿ ವರ್ಷ ಇದೆ. ರೈಲ್ವೇಸ್ ಅಲ್ಲಿ, ಪೋಸ್ಟಲ್ ಅಲ್ಲಿ ಪ್ರತಿ ವರ್ಷ ಒಂದು 20,000-25,000 ಜಾಬ್ಸ್ಗಳಿದ್ದಾವೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 10,000-15,000 ಜಾಬ್ ಅನ್ನು ಪ್ರತಿ ವರ್ಷ ಕರೀತಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಅವರು, ಉದಾಹರಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅವರು ಒಂದು 10,000-15,000 ಪ್ರತಿ ವರ್ಷ ಎಕ್ಸಾಮ್ ಕರೀತಾರೆ. ಹಾಗೆ KPS ಅಲ್ಲಿ ಕೂಡ ಹಾಗೆ ಒಂದು 30 ತರದ ಬೇರೆ ಬೇರೆ ಎಕ್ಸಾಮ್ಗಳಿವೆ. ಅದು 4,000-5,000 ಪೋಸ್ಟ್ಗಳು ಇರ್ತವೆ. ಅಂತೂ ಒಂದು ವರ್ಷಕ್ಕೆ 1.5-2 ಲಕ್ಷದಷ್ಟು ಜಾಬ್ ಪ್ರತಿ ವರ್ಷ ಇರ್ತದೆ. ಅದು ನೀವು ಕೇಂದ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಒಟ್ಟಿಗೆ ಹೇಳೋದು. ಹೌದು. ಈಗ ಅದಕ್ಕೆ ಮಕ್ಕಳು ಈಗಲೇ ಪ್ರಿಪೇರ್ ಆದ್ರೆ ಒಂದು 10-15 ಎಕ್ಸಾಮ್ಗಳಿಗೆ ಒಟ್ಟಿಗೆ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸರಿ. ಈಗ ನೀವು ಹೇಳಿದ್ರಿ ಮಕ್ಕಳು ಈಗಲೇ ಪ್ರಿಪೇರ್ ಆಗೋದು ಅಂತೇಳಿ. ಈಗ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಲೇ ಅಂತ ಹೇಳಿದರೆ ಒಂದು ಅದಕ್ಕೇನಾದರೂ ಒಂದು ತಯಾರಿಯನ್ನು ನಡೆಸಲಿಕ್ಕೆ ನಿರ್ದಿಷ್ಟವಾದ ಒಂದು ಅವಧಿ ಇದೆಯಾ ಅಥವಾ ಹಂತ ಇದೆಯಾ, ಅಥವಾ ಈ ಪರೀಕ್ಷೆಗಳ ತಯಾರಿಯನ್ನು ಹೇಗೆ ನಡೆಸ್ತೀರಿ? ಈ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು, ಇದು ನಮಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದು ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಡಿಗ್ರಿ ಆದಮೇಲೆ ಅಥವಾ PG ಎಲ್ಲ ಆದಮೇಲೆ ಮತ್ತೆ ನೋಡಿ ಜಾಬ್ ಅಂತೇಳಿ. ಆದರೆ ಎಲ್ಲ ಸರ್ಕಾರಿ ಉದ್ಯೋಗಗಳಿಗೆ ಬರುವಂಥ ಪರೀಕ್ಷೆಗಳಿಗೆ 3 ಸಿಲೆಬಸ್ ಇದೆ. ಒಂದು ಸಾಮಾನ್ಯವಾಗಿ ಕಾಮನ್ ಆಗಿ, ಬೇರೆ ಬೇರೆ ಎಕ್ಸಾಮ್ಗೆ ವೇಟೇಜ್ ಬೇರೆ ಇರ್ತದೆ. ಅದಕ್ಕೊಂದು ಸಾಮಾನ್ಯ ಸಿಲೆಬಸ್ ಅಂತ ಇದೆ. ಅದರಲ್ಲಿ ಒಂದು ಸಾಮಾನ್ಯ ಜ್ಞಾನ, ಅದರಲ್ಲಿ ಇತಿಹಾಸ, ಅದರಲ್ಲಿ ಜಿಯೋಗ್ರಫಿ, ಪಾಲಿಟಿ, ಅದೆಲ್ಲ ಹೈಸ್ಕೂಲಲ್ಲಿ ಕಲ್ತಿರೋದು. ಹೈಸ್ಕೂಲ್ ಮಟ್ಟದ ಜ್ಞಾನ ಇದ್ರೆ ಸಾಕಾಗ್ತದೆ. ಆಮೇಲೆ ಏನಂದ್ರೆ ಮ್ಯಾಥ್ಸ್, ಅದರಲ್ಲಿ ರೀಸನಿಂಗ್, ನಾನ್ ವರ್ಬಲ್, ಆಮೇಲೆ ಅನಾಲಿಟಿಕಲ್, ನ್ಯೂಮರಬಿಲಿಟಿ, ಈ ಥರ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಆಮೇಲೆ
ಕರೆಂಟ್ ಇವೆಂಟ್ಸ್ ಅಂತ ಹೇಳಿ ಪ್ರಚಲಿತ ವಿದ್ಯಮಾನ. ಪ್ರಚಲಿತ ವಿದ್ಯಮಾನ ಈಗ ನ್ಯೂಸ್ ಪೇಪರಲ್ಲಿ ಏನು ಬರ್ತದೆ ಅದನ್ನು ಕಲಿಬೇಕು. ಇದು 3 ಕಲಿತ್ರೆ ಎಲ್ಲ ಎಕ್ಸಾಮ್ಗೆ ಆಗ್ತದೆ. ಸೊ ಇದನ್ನು ನಾವು ಹೈಸ್ಕೂಲ್ ಮಟ್ಟದಿಂದ ಕಲಿಯೋದು ಒಳ್ಳೆಯದು. ಹಾ ಯಾಕಂದರೆ ಇದರ ಸಿಲೆಬಸ್ ಹೈಸ್ಕೂಲಿಂದ ಕಲಿಯುವಾಗ ಸರಿ. ಹೈಸ್ಕೂಲ್ನ ಪುಸ್ತಕದಿಂದಲೇ ಅವರಿಗೆ ಜ್ಞಾನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಹೈಸ್ಕೂಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ, ಹೌದು. ಮತ್ತು ಅವರಿಗೊಂದು ಗುರಿ ಇರ್ತದೆ, ನಾನು ಡಿಗ್ರಿ ಆದಮೇಲೆ ಗೌರ್ಮೆಂಟ್ ಜಾಬ್ಗೆ ಸೇರಲಿಕ್ಕೆ ನನಗೆ ಇದು ಉಪಯೋಗ ಆಗ್ತದೆ ಅಂತ. ಹಾ ಈಗ ಏನಾಗ್ತದೆ ಅಂದರೆ ಹೈಸ್ಕೂಲಲ್ಲಿ ಕಲ್ತದ್ದು ಹೈಸ್ಕೂಲಿಗೆ ಮರ್ತೋಗ್ತದೆ, ಹೌದು ಹೌದು, ಡಿಗ್ರಿ ಆಗುವಾಗ ಅವ್ರು ಬೇರೆ ಕಲಿಯೋದು. ಬೇರೆ ಕಲಿಬೇಕು. ಹೌದು ಸೊ ಈಗ ಹೈಸ್ಕೂಲಲ್ಲಿ ಕಲ್ತದ್ದು ನಮಗೆ ನಾಳೆ ಬೇಕು ಅಂತ ಆದರೆ ಅದನ್ನು ಅವ್ರು ನೆನಪಿಟ್ಕೊಳ್ತಾರೆ, ಹೌದು ಅದು ಒಂದು ಲಾಭ. ಹೌದು. ಇನ್ನೊಂದೇನೆಂದರೆ ಪ್ರತಿ ವರ್ಷ ಅವರು ಹೈಸ್ಕೂಲಲ್ಲಿ ಕಲಿಯುವಾಗ, ಈಗ 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರು ಪ್ರಿಪೇರ್ ಮಾಡಲಿಕ್ಕೆ ಅಂತ ಅಂದ್ಕೊಂಡ್ರೆ, ಆಗ ಬೇರೆ ಬೇರೆ ಎಕ್ಸಾಮ್ಗಳಾಗ್ತದೆ. ಈಗ IAS KS ಬೇರೆ ಬೇರೆ ಎಕ್ಸಾಮ್ಗಳಾಗ್ತದೆ. ಹೌದು. ಅದರ ಕ್ವಶನ್ ಪೇಪರನ್ನು ಈಗ ಸಾಲ್ವ್ ಮಾಡ್ಬೋದು. ಹಾ ಸೊ ಹಾಗೆ 8 ವರ್ಷ ಅವರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಯೇ ಹಾ ಅವರಿಗೆ ನಾನು ಪಾಸ್ ಆಗ್ತೇನೆ, ಡಿಗ್ರಿ ಆದ ಕೂಡಲೇ ಪಾಸ್ ಆಗ್ತೇನೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಹೌದು. ಅದರಿಂದ ಹೈಸ್ಕೂಲ್ ಮಟ್ಟದಿಂದ ಮಾಡಿದರೆ ಒಳ್ಳೆಯದು. ಹಾ ಇಲ್ಲಾಂದರೆ ಡಿಗ್ರಿ ಆದಮೇಲೆ ಅಂದರೆ ಕೆಲವರಿಗೆ ಕಷ್ಟ ಆಗ್ತದೆ, ರೂರಲಲ್ಲಿ ಎಲ್ಲ ಮಾಹಿತಿ ಇರೋದಿಲ್ಲ ಅಂತ ಅಂದರೆ ಡಿಗ್ರಿ ಆದಮೇಲೆ 1 ವರ್ಷ 2 ವರ್ಷ ಅದಕ್ಕೆ ಕೊಡಬೇಕಾಗ್ತದೆ. ಹೈಸ್ಕೂಲಿಂದ ಪಡ್ಕೊಂಡ್ರೆ ಒಳ್ಳೆಯದು. ಈಗ ಸ್ವಲ್ಪ ಅವರಿಗೆ ಅವಧಿ ಕೂಡ ಜಾಸ್ತಿ ಜಾಸ್ತಿ ಸಿಗ್ತದೆ, ಹಾಗಾಗಿ ಸಿಗ್ತದೆ. ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತದೆ. ಪ್ರಾಕ್ಟೀಸ್ ಜಾಸ್ತಿ ಸಿಗ್ತದೆ. ಎಷ್ಟು ಓದಿದ್ದಾರೆ ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಇರುತ್ತೆ. ಮತ್ತು PUC ಅಲ್ಲಿ ಅವರಿಗೆ ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ, ಈಗ ಗೌರ್ಮೆಂಟ್ ಜಾಬೇ ಅವರಿಗೆ ಬೇಕು ಅಂತ ಅಂದರೆ, ಹೌದು. ಹೈಸ್ಕೂಲ್ ನಂತರ ಈಗ ಎಲ್ಲರೂ ಏನು ಮಾಡ್ತಾರೆ, 95% ಮಾರ್ಕ್ ಇದ್ದರೆ ಸೈನ್ಸ್, ಅದೇ ಅದು ಸಿಗಲಿಲ್ಲ ಅಂದರೆ ಕಾಮರ್ಸ್ ಹಂಗೆ ಕೆಳ ಬರುತ್ತೆ. ಸೊ ಆ್ಯಕ್ಚುಲಿ ಹಾಗಲ್ಲ. ಎಜುಕೇಷನ್ ಸಿಸ್ಟಮ್ ಹೇಗಂದರೆ 10th ಆದಮೇಲೆ ಅವನಿಗೆ ಯಾವ ಜಾಬ್ ಬೇಕು ಹೌದು. ಅದ್ರ ಮೇಲೆ ಅವನು ಆಪ್ಷನ್ ತಗೊಳ್ಬೇಕು. ಹ್ಮ್ ಅವನು ಸೈಂಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕಂತಂದರೆ ಅವನು ಸೈನ್ಸ್ ತಗೋಬೇಕು, ಹೌದು. ಮತ್ತು ಇಂಜಿನಿಯರ್ ಆಗಬೇಕಾದ್ರೆ, ಹೌದು. ಇಲ್ಲ ಅವನಿಗೆ CA ಆಗಬೇಕು, ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಯಾವುದೇ ಅಕೌಂಟ್ ಸೆಕ್ಷನ್ ಹೋಗ್ಬೇಕಾದ್ರೆ ಕಾಮರ್ಸ್, ಟೀಚಿಂಗ್, ಆಮೇಲೆ ಪೊಲೀಸ್, ಇದಕ್ಕೆಲ್ಲ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಾದ್ರೆ ಆರ್ಟ್ಸ್. ಹೌದು. ಹಾಗಾದ್ರೆ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕಾದ್ರೆ ಹಾ. ಆರ್ಟ್ಸ್ ತಗೊಂಡು ಹೋದರೆ ಒಳ್ಳೇದು. ಯಾಕಂದರೆ ಆರ್ಟ್ಸಲ್ಲಿ ಹಿಸ್ಟ್ರಿ, ಇಕಾನಮಿ, ಪಾಲಿಟಿ 3 ಸಬ್ಜೆಕ್ಟ್ಗಳು ಕವರ್ ಆಗ್ತದೆ. ಹಾ ಸೊ ಅಲ್ಲಿ ಕೂಡ ಅವನಿಗೆ ಹೆಲ್ಪ್ ಆಗ್ತದೆ, ಕಾಲೇಜಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಸರಿ ಸರಿ. ಈಗೆಲ್ಲ ಆರ್ಟ್ಸಿಗೆ ತುಂಬ ಮಕ್ಕಳು ಕಡಿಮೆ. ಹೌದು ಆದರೆ ಅಲ್ಲ, ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಒಲವು ಜ್ಞಾನ ತೋರಿಸ್ತಾ ಬಂದಿದ್ದಾರೆ. ಇದ್ದಾರೆ. ಹೌದು. ಇಲ್ಲದಿದ್ರೆ ನೀವು ಹೇಳಿದ ಹಾಗೆ ಬಹುಶಃ ಮಾರ್ಕ್ಸಿನ ಮೇಲೆ ಡಿಪೆಂಡ್ ಆಗಿ ಅದರ ಅನುಗುಣವಾಗಿ ಹೋಗ್ತಾ ಈಗ ಇದ್ದಾರೆ. ಮಕ್ಕಳಿಗೆ ಅದು ಯೋಚನೆ ಮಾಡೋ ಟೈಮ್, ಈಗ 10th ಅಲ್ಲಿ ಇರುವವರಿಗೆಲ್ಲ. ಹೌದು. ಇನ್ನು ಈಗ ನೀವು ಈಗ ಹೇಳಿದ ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಿಯನ್ನು ನೀವು ಹೈಸ್ಕೂಲ್ನಿಂದಲೇ ಪ್ರಾರಂಭ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರಿ. ಹೌದು. ಇದರಲ್ಲಿ ಈ ತಯಾರಿಯಲ್ಲಿ 8 ವರ್ಷ ಅಥವಾ ಹೈಸ್ಕೂಲಲ್ಲಿ ಪ್ರಾರಂಭ ಆದರೆ ಅಥವಾ ಡಿಗ್ರಿಯಲ್ಲಿ ಪ್ರಾರಂಭ ಆದರೆ ಇನ್ನು ಕೆಲವು ವರ್ಷಗಳು, ಒಂದು 5 ವರ್ಷಗಳವರೆಗೆ ಸಿಗ್ತದೆ. ಹೌದು. ಈ ಪರೀಕ್ಷೆಗಳಲ್ಲಿ ಹಂತಗಳಂತ ಏನಾದರೂ ಇರ್ತದಾ, ಅಥವಾ ಹೇಗೆ ಅದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಥವಾ ಹಾಗೆ ಏನಾದರೂ ಇರ್ತದಾ? ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು. ಈಗ ಪರೀಕ್ಷೆಗಳಲ್ಲಿ 2 ಬೇರೆ ಬೇರೆ ಕ್ಯಾಟಗರಿ ಇದೆ. ಒಂದರಲ್ಲಿ ಈಗ KS ಮತ್ತು IAS, ಅದರಲ್ಲಿ ನಾವೀಗ ತಹಶೀಲ್ದಾರ್ ಆಗಬೇಕು, DC ಆಗಬೇಕು ಅಂತಂದರೆ 3 ಹಂತ ಹೋಗ್ತದೆ. ಹಾ ಒಂದು ಪ್ರಿಲಿಮಿನರಿ ಅಂತ, ಹಾ ಪ್ರಥಮ ಹಂತ. ಪ್ರಥಮ. ಹೌದು. ಅದರಲ್ಲಿ 2 ಪೇಪರ್ ಬರ್ತದೆ, ಒಂದು ಜನರಲ್ ಸ್ಟಡೀಸ್ ಮತ್ತೊಂದು ಮ್ಯಾಥ್ಸ್, ಸಾಮಾನ್ಯ ಜನ ಇರುವಂಥದ್ದೇ. ಹೌದು. ಅದನ್ನು ಪಾಸ್ ಆದರೆ ಹಾ ಅದಕ್ಕೆ ಕಟ್ ಆಫ್ ಇರ್ತದೆ. ಯಾಕಂದರೆ ಈಗ 1,000 ಪೋಸ್ಟ್ ಇದ್ದರೆ ಹಾ 1:10, 1:20 ಆ ಥರ ಬರ್ತದೆ. ಈಗ IASಗಾದರೆ 1:13, KSಗಾದರೆ 1:20 ತಗೊಳ್ತಾರೆ. ಒಂದು ಎಷ್ಟು ಪೋಸ್ಟ್ ಇದೆ ಅದರ ಮೇಲೆ. ಅದು ಪಾಸ್ ಆದಮೇಲೆ ಮುಖ್ಯ ಪರೀಕ್ಷೆ ಅಂತ ಬರುತ್ತೆ, ಹಾ 2ನೇ ಹಂತ. ಹಾ ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕು ಅವರು. ಅವರಿಗೆ ಒಂದು 7 ರಿಂದ 9 ಸಬ್ಜೆಕ್ಟ್ಗಳು ಬರ್ತವೆ. ಹಾ ರೈಟಿಂಗ್, ಜನರಲ್ ಸ್ಟಡೀಸಿಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬರ್ತವೆ. ಹಾ ಅದನ್ನು ಬರೀಬೇಕು, ಬರೆದ ಥರ ಬರೀಬೇಕು. ಹಾ ಅದರಲ್ಲಿ ಅವನು ಪಾಸ್ ಆದರೆ, ಈಗ ಉದಾಹರಣೆಗೆ ಈಗ ಮಾರ್ಕ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಮೊದಲೆಲ್ಲ 2,000, 2,050, 1,750 ಎಲ್ಲ ಮಾರ್ಕ್ಸ್ ಇತ್ತು ಟೋಟಲ್. ಹ್ಮ್ ಅದರಲ್ಲಿ ಕೂಡ ಅವರು 1:3 ಅಂತೇಳಿ ಇಂಟರ್ವ್ಯೂ ಕರೀತಾರೆ. ಹ್ಮ್ ಅದು ಅದರಲ್ಲಿ ಕಟ್ ಆಫ್ ಅಲ್ಲಿ ಹ್ಮ್ 1:3 ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂ ಮತ್ತು ಮೇನ್ಸ್ ಪೇಪರ್ 2 ಸೇರಿ ಅವರಿಗೆ ರ್ಯಾಂಕ್ ಕೊಡೋದು. ಹಾ ಹಾ ಈಗ 1,000 ಪೋಸ್ಟ್ ಇದ್ದರೆ, ಈಗ IAS ಅಲ್ಲಿ 1,000 ಪೋಸ್ಟ್ ಎಲ್ಲ ಕರೀತಾರೆ, 1,500 ಪೋಸ್ಟ್. ಹ್ಮ್ ಅಷ್ಟು ರ್ಯಾಂಕ್ ಮಾತ್ರ ಜಾಬ್ ಹಾ ಅವ್ರಿಗೆ ಗ್ಯಾರಂಟಿ. ಹೌದು ಅವ್ರಿಗೆ ಮತ್ತೆ 1 ವರ್ಷ ತರಬೇತಿ ಕೊಟ್ಟು ಜಾಬ್ ಕೊಟ್ಬಿಡ್ತಾರೆ. ಹೌದು. ತರಬೇತಿ ಇರುವಾಗಲೇ ಅವರಿಗೆ ಹಾ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ. ಹಾ ಹಾ ಹೌದು. ಈಗ ಮತ್ತೆ ಒಳ್ಳೆ ಪ್ಯಾಕೇಜ್ ಇದೆ. ಈಗ ಗ್ರೂಪ್ C ಲೆವೆಲ್ ಬಂದ್ರೂ ಹಾ 25,000, 50,000, 1 lakh ವರೆಗೆ ಬೇರೆ ಬೇರೆ ಮೇಲೆ ಮೇಲೆ ಗ್ರೇಡ್ ಹೋದಾಗ ಒಳ್ಳೆ ಸರ್ವಿಸ್ ಗ್ರೇಡ್ ವೈಸ್. ಸಿಗ್ತದೆ. ಹೌದು. ಹೌದು. ಹಾ ಮತ್ತು ಅವರಿಗೆ ರಿಟೈರ್ಡ್ ಆಗುವಾಗಲೂ ಅಷ್ಟೇ ಪೆನ್ಷನ್ ಎಲ್ಲ ಸಿಗುತ್ತೆ. ಒಮ್ಮೆ ಲೈಫ್ ಟೈಮ್ ಅವರಿಗೆ ಅದರ ಹೋಗಿ ಮತ್ತೆ ಟೆನ್ಷನ್ ಇರುವುದಿಲ್ಲ. ಹೌದು. ಈಗ ಇದರಲ್ಲಿ ಒಂದು ನಿಮಿಷ, ಹಾ ಅದು ಒಂದು ಹಂತವಾಯಿತು. ಇನ್ನೊಂದು ಏನಂತಂದರೆ, ಕೆಲವು ಎಕ್ಸಾಮ್ಗಳು
ಆಬ್ಜೆಕ್ಟಿವ್ ಟೈಪ್ ಮಾತ್ರ. ಅದು ಅಟೆಂಡ್ ಆಗಿ ಪಾಸ್ ಆದರೆ ಜಾಬ್ ಗ್ಯಾರಂಟಿ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾತ್ರ ಇರ್ತದೆ. ಅದೇ ಈಗ FDA SDA ಪೊಲೀಸ್ ಬ್ಯಾಂಕಿಂಗ್ ಎಲ್ಲ ಹಾಗೆ. ಈಗ ಬ್ಯಾಂಕಿಂಗಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ 2 ಎಕ್ಸಾಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಆಬ್ಜೆಕ್ಟಿವ್ ಟೈಪೇ. ಆಬ್ಜೆಕ್ಟ್ ಟೈಪ್ ನೀವು ಟಿಕ್ ಮಾಡಿದರೆ ಆಯಿತು, ಒಂದು ಕ್ವಶನ್ ಯಾಕೆ ಆನ್ಸರ್ ಇರುತ್ತೆ ಟಿಕ್ ಮಾಡಿ ಬರೋದು. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಮಾರ್ಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಕೆಲವರೆಲ್ಲ ಒಂದೊಂದು ಸಾರಿ ಒಮ್ಮೆ ಪಾಸ್ ಆದರೆ ಮತ್ತೆಲ್ಲ ಎಕ್ಸಾಮ್ ಪಾಸೇ, ಹಾಗೆ ಆಮೇಲೆ ಐಡಿಯಾ ಸಿಗುವವರೆಗೆ ಮಾತ್ರ. ಸೊ ಈಗ 2 ರೀತಿಯಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಹೌದು. ಇದೀಗ ಕೆಲವೊಮ್ಮೆ ನಾವು ಕೇಳಿದ್ದೇವೆ, ಇದು ಕರ್ನಾಟಕ ಕೇಡರ್ ಮತ್ತು ಕೇಂದ್ರ ಕೇಡರ್ ಅಂತ ಹೇಳಿ. ಇದರ ಬಗ್ಗೆ ಸ್ವಲ್ಪ ನಮಗೆ ವಿವರಣೆಯನ್ನು ಕೊಡ್ತೀರಾ? ಈಗ ಇದು UPSC ಕೇಂದ್ರ ಲೋಕಸೇವಾ ಆಯೋಗ ಅವರು ಕಂಡಕ್ಟ್ ಮಾಡೋದಾದರೆ ಅದರಲ್ಲಿ ಈ ಮೊದಲೆಲ್ಲ ಕರ್ನಾಟಕ ಕೇರಳ ಅಂತೇಳಿ ಕ್ಯಾಟರ್ ಮಾಡ್ತಾಯಿದ್ರು. ಈಗ 5 ಝೋನ್ ಮಾಡಿದ್ದಾರೆ, ಸೌತ್ ಝೋನ್, ಈಸ್ಟ್ ವೆಸ್ಟ್ ಸೆಂಟ್ರಲ್ ಅಂತೇಳಿ. ಈಗ ಸೌತ್ ಝೋನಲ್ಲಿ ಕೇರಳ, ಕರ್ನಾಟಕ, ತಮಿಳ್ನಾಡು ಹಾಗೆ ಬರ್ತದೆ. ಯಾಕಂದರೆ ಮೊದಲು ಏನಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕೆಲ್ಲ ಮೊದಲು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಕನ್ನಡದಲ್ಲಿ ಪ್ರಾಬ್ಲಮ್ ಮಾತ್ರ ತಗೊಂಡೋಗಿ ತಮಿಳ್ನಾಡಿಗೆ ಹಾಕ್ತಾರೆ, ಹಾಗಾಗಿ ಪ್ರಿಪೇರ್. ಸೊ ಹಾಗೆ ಯಾವುದಾದ್ರು ಒಂದು ಝೋನಿಗೆ ಅವರು ಸೆಲೆಕ್ಟ್ ಮಾಡ್ಬೋದು, ಮತ್ತು ಅವರು ಆ ಝೋನ್ ಒಳಗಡೆ ಟ್ರಾನ್ಸ್ಫರ್ ಇರ್ತದೆ. ಈಗ ಆಲ್ ಇಂಡಿಯಾ ಸರ್ವಿಸಸ್ ಒಂದು ಬಿಟ್ಟು ಆಲ್ ಇಂಡಿಯಾ ಸರ್ವಿಸಸ್ ಯಾವುದಂದ್ರೆ IAS IPS ಮತ್ತು IFS ಅಂತ ಫಾರಿನ್ ಸರ್ವಿಸ್, ಅವರು ಆಲ್ ಇಂಡಿಯಾ ಎಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಬಟ್ ಕ್ಯಾಡರ್ ಕೊಡ್ತಾರೆ ಅವ್ರಿಗೂ ಕೂಡ. ಮತ್ತೆ ಹಾಗೆ 24 ಸರ್ವಿಸಸ್ ಇದಾವೆ. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಒಂದು ಬರೆದ್ರೆ ಅದರಲ್ಲಿ 24 ಸರ್ವಿಸಸ್ ಇದೆ. ಅದರಲ್ಲಿ ಫಸ್ಟ್ ಟಾಪ್ ರ್ಯಾಂಕ್ ಬಂದ್ರೆ IAS ಸಿಗ್ತದೆ, ಅದು ಬಿಟ್ಟರೆ IFS ಫಾರಿನ್ ಸರ್ವಿಸ್, ಆಮೇಲೆ IPS, ಹಾಗೆ ಕೆಳಗೆ ರ್ಯಾಂಕ್ ಬರುತ್ತೆ. ಆಮೇಲೆ ಇಂಡಿಯನ್ ಅಕೌಂಟ್ ಸರ್ವಿಸ್, ರೈಲ್ವೆ ಸರ್ವಿಸ್, ಪೋಸ್ಟಲ್ ಇನ್ಫಾರ್ಮೇಷನ್, ಹಾಗೆ ಒಂದು 24 ಸರ್ವಿಸಸ್ ಇದಾವೆ. ಯಾವ ಸಿಕ್ಕಿದ್ರು ಕೂಡ ಅವರ ಆಫೀಸ್ಗೆ ಅವರೇ ಬಾಸ್, ಒಳ್ಳೆ ಪವರ್ ಇರುವಂತಹ ಜಾಬ್ ಅದು. ಆಮೇಲೆ ಸ್ಟೇಟಿಗೆ ನಿಮಗೆ ಸ್ಟೇಟ್ ಒಳಗೇ ಜಾಬ್ ಬೇಕಂತ ಅಂದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗಳಿಗೆ ಟ್ರೈ ಮಾಡಿದ್ರೆ ಕರ್ನಾಟಕ ಎಕ್ಸಾಮ್ಗಳು ಸಿಗುತ್ತೆ. ಮತ್ತು ಬೇರೆ ಕೆಲವು ಎಕ್ಸಾಮ್ ಇದು ಡಿಪಾರ್ಟ್ಮೆಂಟ್ ಇದೆ, ಉದಾಹರಣೆಗೆ SSC ಅಂತ ಹೇಳಿದ್ದು, ಶಾರ್ಟ್ ಸರ್ವಿಸ್ ಕಮಿಷನ್, ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಬರುತ್ತೆ. ಆಮೇಲೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಸ್ಟೇಟ್ ಲೆವೆಲ್ಗೆ ಆದರೆ ಹಾಗೆ ಬೇರೆ ಬೇರೆ ಯಾವ ಅವರ ಮಕ್ಕಳ ಆಸಕ್ತಿ ನೋಡ್ಬೇಕು. ಕೆಲವು ಊರು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ತಂದೆ ತಾಯಿ ಬಿಟ್ಟು ಹೋಗ್ಲಿಕ್ಕೆ ಆಗುತ್ತೆ, ಆಗ ಸ್ಟೇಟ್ ಸರ್ವಿಸ್ ಬರಿಬೋದು. ಮತ್ತು ಕೆಲವರಿಗೆ ಇಂಗ್ಲಿಷ್ ಪ್ರಾಬ್ಲಮ್ ಇರ್ತದೆ, ನಂಗೆ ಇಂಗ್ಲಿಷ್ ಬರಲ್ಲ ಅಂತ ಒಂದು ಭಯ ಇರುತ್ತೆ. ಆ್ಯಕ್ಚುಲಿ ಹಾಗೆ ಏನಿಲ್ಲ. ನಾವು ದಿನ ಏನು ಮಾಡಬೇಕಂದ್ರೆ ಕನ್ನಡ ನ್ಯೂಸ್ ಪೇಪರ್ ಮತ್ತು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಬೇಕು. ಆಗ ಒಂದು ಬ್ಯಾಲೆನ್ಸ್ ಇರ್ತದಲ್ಲ ಇದು ನ್ಯೂಸ್, ಅದು ಆಟೋಮೆಟಿಕ್ಲಿ ನಮಗೆ ಇಂಗ್ಲೀಷನ್ನು ಇಂಪ್ರೂವ್ ಆಗೇ ಆಗ್ತದೆ ಅಂತಂದ್ರೆ. ಮತ್ತು ಇಂಗ್ಲೀಷ್ ನ್ಯೂಸ್, ಆಮೇಲೆ ಇಂಗ್ಲೀಷ್ ಮೂವೀಸ್, ಮತ್ತೆ ನಾವು ಯೂಟ್ಯೂಬ್ಗಳಲ್ಲಿ ತುಂಬಾ ಈ ತರ ಡಿಬೇಟ್ಗಳು ಸಿಗ್ತದೆ. ಆ ಬಸ್ಸಲ್ಲಿ ಹೋಗುವಾಗೆಲ್ಲ ಕೇಳ್ತಾ ಹೋದ್ರೆ ನಮಗೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ಇಂಗ್ಲಿಷ್ನ ಭಯಪಟ್ಟು ಹಿಂದಿರುಗೋ ಅಗತ್ಯ ಏನಿಲ್ಲ. ಒಂದು ವೇಳೆ ಇದು ತೀವ್ರ ಅಸಾಧ್ಯವೇ ಆದಾಗ ಕನ್ನಡದಲ್ಲಿ, ಈಗ ನಮ್ಮ ರಾಜ್ಯ ಮಟ್ಟದ ಕೇಡರ್ ಅಥವಾ ಹೇಳುವುದಾದ್ರೆ ಅದರಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅವಕಾಶ ಇದೆಯಾ? ಈಗ ಆಬ್ಜೆಕ್ಟಿವ್ ಟೈಪ್ ಬಿಟ್ಟು ಈಗ ಬರೆಯುವಂಥದ್ದು ಈಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರಿಬಹುದು. ಇವಾಗ IAS ಸಮೇತ ನಾವು ಕನ್ನಡದಲ್ಲಿ ಬರಿಬಹುದು, ಇಂಟರ್ವ್ಯೂ ಸಮೇತ ನಾವು ಕನ್ನಡದಲ್ಲಿ ಅಟೆಂಡ್ ಮಾಡಬಹುದು. ಅವನಲ್ಲಿ ಆಪ್ಷನ್ ಕೊಟ್ಟರೆ ಆಯ್ತು. ಯಾಕಂದ್ರೆ ಒಂದು ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ಕನ್ನಡದಲ್ಲಿ ಬರೆದ್ರೆ ಕರ್ನಾಟಕದವರು ತಿದ್ದುದು, ಸೊ ಆಟೋಮೆಟಿಕ್ಲಿ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳ ಅಂತ. ಸೊ ಸ್ವಲ್ಪ ಮಾರ್ಕ್ ಜಾಸ್ತಿ ಸಿಗ್ತದೆ ಇಂಗ್ಲೀಷ್ಗಿಂತ ಬರೆಯೋದಕ್ಕಿಂತ. ಕನ್ನಡದಲ್ಲಿ ಇನ್ಫ್ಲೂಯೆನ್ಸ್ ಇದ್ದವರು ತುಂಬಾ ಮಂದಿ ಕನ್ನಡದಲ್ಲೇ ಬರೀತಾರೆ, ಆಗ ಮಾರ್ಕ್ ಜಾಸ್ತಿ ಸಿಗ್ತದೆ, ಚಾನ್ಸಸ್ ಆಫ್ ಪಾಸ್ ಆಗೋದು ಜಾಸ್ತಿ ಹೌದು. ಸೊ ಕನ್ನಡದಲ್ಲಿ ಇನ್ಫ್ಲೂಯೆನ್ಸ್ ಇದ್ದವರು ಕನ್ನಡ ಆಪ್ಷನ್ ಕನ್ನಡದಲ್ಲಿ ಬರೀದೇ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಆದರೆ ಏನಂದ್ರೆ ಸೋರ್ಸಸ್ ಸ್ವಲ್ಪ ಕಷ್ಟ. ನಾವು ಇಂಗ್ಲೀಷಲ್ಲಿ ಓದಿ, ಉದಾಹರಣೆಗೆ ಪಾಲಿಟಿ ಬೇಕಂದ್ರೆ ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕೇ ಓದ್ಬೇಕು. ಇಂಗ್ಲೀಷಲ್ಲಿ ಓದಿ ನಾವು ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಬರೆದು ಪಾಸ್ ಆಗ್ಬೋದು. ಈಗ ಹಳ್ಳಿಯಲ್ಲೆಲ್ಲ ಹೆದರುದೇ ಹಾಗೆ. ಯಾರು ಕೇಳಿದ್ರೆ ಈಗ ನಂಗೆ ತುಂಬಾ ಮೆಸೇಜ್ಗಳು ಬರ್ತದೆ, ಸರ್ ನಂಗೆ FDA ಸಾಕು, SDA ಸಾಕು ಅಂತ. PUC ಅಲ್ಲಿ 90, SLC ಅಲ್ಲಿ 90 ಮಾರ್ಕ್ಸ್ ಮಾರ್ಕ್ ಉಂಟು, ಎಲ್ಲ ಹೆದರಿಸಿ ಬಿಟ್ಟಿದ್ದಾರೆ IAS ಕಷ್ಟ ಅಂತ. ಹಾಗೆ ಏನು ಕಷ್ಟ ಇಲ್ಲ. ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದವರು, ರಿಕ್ಷಾ ಡ್ರೈವರ್ ಮಕ್ಕಳು, ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿದವರು ಕೂಡ ಇದ್ದಾರೆ. ಮತ್ತೆ ಇನ್ನೊಂದು ಲಾಭ ಏನಂದ್ರೆ ಇದಕ್ಕೆ ಏಜ್ ಮಿನಿಮಮ್ 21 ಮತ್ತೆ ಎನಿ ಡಿಗ್ರಿ. ಮತ್ತೆ ಕೆಲವು ಎಕ್ಸಾಮ್ ಈಗ ಕಾನ್ಸ್ಟೇಬಲ್ಗೆಲ್ಲ PUC ಮೇಲೆ, ಕೆಲವು ಎಕ್ಸಾಮ್ಗೆ SLC ಮೇಲೆ ಉಂಟು. ನಾರ್ಮಲ್ ಆಗಿ ಹೆಚ್ಚಿನ ಎಲ್ಲ ಎಕ್ಸಾಮ್ಗೆ ಡಿಗ್ರಿ ಕೇಳ್ತಾರೆ. ಹಾಗೆ 21 ವರ್ಷ ಮತ್ತೆ ಡಿಗ್ರಿ ಇದ್ರೆ ಅದು 12 ಎಕ್ಸಾಮನ್ನು ಬರಿಬೋದು. ಆಮೇಲೆ ರಿಸರ್ವೇಷನ್ ಇದೆ. ಈಗ ಹಿಂದುಳಿದ ವರ್ಗ ಅಂತ ಬರುತ್ತೆ, ಕ್ರಿಮಿನಲ್. ಈಗ ಸೆಂಟ್ರಲ್ ಗವರ್ಮೆಂಟ್ ಆದ್ರೆ 8 lakhs ಒಳಗಿನ ಇನ್ಕಮ್. ಹೌದು.
ಸ್ಟೇಟ್ ಗೌರ್ಮೆಂಟ್ ಆದರೆ 6.5 ಲಕ್ಷಕ್ಕಿಂತ ಒಳಗಿರುವವರಿಗೆ ನಾವು ಆ ಕ್ಲೈಮ್ ಮಾಡ್ಬೋದು. ಈಗ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಕೂಡ ಇದ್ದಾರೆ, ನಾವು ಇಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಇದು 10 ಲಕ್ಷಕ್ಕಿಂತ ಕಡಿಮೆ ಇರುವವರು ಕೂಡ 10% ರಿಸರ್ವೇಷನ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ. ಈಗ ಜನರಲ್ ಕ್ಯಾಟಗರಿ ಬರುವವರು ಕೂಡ, ಈಗ ಬ್ರಾಹ್ಮಿಣ್ಸ್ ಇರ್ಬೋದು, ಬೇರೆ ಯಾವುದೇ ಜನರಲ್ ಕ್ಯಾಟಗರಿ ಬರುವವರಿಗೆ 10 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆ, ಅವರಿಗೂ ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಕೆಲವು ಬೇರೆ ಬೇರೆ ರಿಸರ್ವೇಷನ್ ಇದೆ. ಒಂದು ಈಗ OBC ಒಂದು ಆಯಿತು, SC ST ಆಯಿತು, ಅದು ಸೆಂಟ್ರಲ್ ಮತ್ತು ಸ್ಟೇಟ್ ಸೇಮ್. OBC ಅವರಿಗೆ 3 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ, SC ST ಅವರಿಗೆ 5 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಅದು ಅಟೆಂಪ್ಟ್ಗಳಲ್ಲಿ ಕೂಡ ಹಾಗೆ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮೀಡಿಯಮಲ್ಲಿ ಕಲ್ತವ್ರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗೆ ಕನ್ನಡ ಮೀಡಿಯಮಲ್ಲಿ ಕಲ್ತರೆ ಅವನಿಗೆ ರಿಸರ್ವೇಷನ್ ಇದೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಕಲ್ತರೆ ಪಂಚಾಯತ್ ಲೆವೆಲ್ಗೆ ಅಥವಾ ತಾಲೂಕು ಪಂಚಾಯತ್ ಈ ಥರ ಲೆವೆಲ್ಗೆ ಕಲ್ತರೆ ನಗರ ಬಿಟ್ಟು ಅವರಿಗೂ ಕೂಡ 1ನೇ ಕ್ಲಾಸ್ 10ನೇ ಕ್ಲಾಸ್ ಕಲ್ತರೆ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ರಿಸರ್ವೇಷನ್ ಇದೆ. ಮತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಇದೆ, ಮತ್ತು ಅಂಗವಿಕಲರಿಗೆ ರಿಸರ್ವೇಷನ್ ಇದೆ, ಎಕ್ಸ್ ಆರ್ಮಿಗೆ ರಿಸರ್ವೇಷನ್ ಇದೆ. ಹೀಗೆ ತುಂಬ ಅವಕಾಶಗಳನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ಅದು ಆ ರೀತಿಯಲ್ಲಿ ಕೂಡ ನಾವು ಸ್ಪರ್ಧೆಗಳಿಗೆ ಅವರು ಅವಕಾಶ ವಂಚಿತರಾಗದೆ ಟ್ರೈ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳುವ ಉದ್ದೇಶದಿಂದ ಈ ರೀತಿ ಅವರು ಮಾಡಿದ್ದಾರೆ. ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ಎಜುಕೇಶನ್ ತುಂಬಾ ಕಡಿಮೆ ಇರ್ತದೆ, ಸಿಟಿಯಲ್ಲಾದ್ರೆ ಬೇಕಾದಷ್ಟು ಎಲ್ಲ ಅವಕಾಶಗಳಿವೆ ಅವರಿಗೆ. ಅದಕ್ಕೋಸ್ಕರ ಈ ರಿಸರ್ವೇಷನ್. ಸರಿ. ಸುರೇಶ್ ರವರೇ, ಸಾಮಾನ್ಯವಾಗಿ ನಾವು ಗಮನಿಸಿದರೆ ಈ ಭಾರತೀಯ ಸೇವಾ ಆಯೋಗ ಅಥವಾ ಕರ್ನಾಟಕದ ಆಡಳಿತ ಸೇವೆಯಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಭಾಗ ಮತ್ತು ಕರಾವಳಿ ಭಾಗ, ಇಲ್ಲಿಂದ ನಾವು ಬೆರಳೆಣಿಕೆಯಷ್ಟೇ ಕೆಲವೊಂದು ಅಧಿಕಾರಿಗಳನ್ನು ಅಥವಾ ಈ ಹುದ್ದೆಗಳಲ್ಲಿ ಇರುವವರನ್ನು ನೋಡಬಹುದು. ಇದಕ್ಕೆ ನೀವು ಹೇಳಿದಾಗೆ ಒಂದು ಭಯ ಒಂದು ಕಾರಣ ಇರಬಹುದು. ಇದನ್ನು ಹೊರತುಪಡಿಸಿ ಇನ್ನಾವುದೇ ಕಾರಣಗಳಿವೆಯಾ, ಅಥವಾ ಹೇಗೆ ಇದನ್ನು ನಾವು ಮಕ್ಕಳಿಗೆ ಈ ಒಂದು ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಹೇಗೆ ಹುರಿದುಂಬಿಸಬಹುದು? ಒಂದದಾಗಿ ಇಲ್ಲಿ ಇನ್ಫಾರ್ಮೇಶನ್ ಕೊರತೆ ಇದೆ. ಹೆಚ್ಚಿನವರಿಗೆ ಈ ಸರ್ಕಾರಿ ಉದ್ಯೋಗದಲ್ಲಿ ಯಾವುದೆಲ್ಲ ಸವಲತ್ತಿದೆ, ಅದೆಷ್ಟು ಪವರ್ಫುಲ್ ಅಂತೇಳಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದು. ಎರಡನೇದು ಏನಂತಂದ್ರೆ, ಈಗ ಪಕ್ಕದ ಮನೆಯವರು ಇಂಜಿನಿಯರಿಂಗ್ ಓದಿದ್ರೆ ಅವರು ಕೂಡ ಇಂಜಿನಿಯರಿಂಗ್, ಅಥವಾ ಕ್ಲಾಸ್ ಒಳಗೆ ಈಗ ಕಾಮರ್ಸ್ PUC ಕಾಮರ್ಸ್ ಇದ್ರೆ ಅವರೆಲ್ಲ BCom ಇಲ್ಲ CA ಅಥವಾ ಇಂದಕ್ಕೆ CSಗೆನೆ ಹಾಗೆ ಹೋಗ್ತಾರೆ. ಈ ಗೌರ್ಮೆಂಟ್ ಜಾಬ್ನಲ್ಲಿ ಇಷ್ಟೆಲ್ಲ ಅಪರ್ಚುನಿಟಿ ಇದೆ ಅಂತ ಗೊತ್ತಿಲ್ಲ. ಎಷ್ಟು 1-1.5 ಲಕ್ಷ ಜಾಬ್ ಪ್ರತಿ ವರ್ಷ ಇದೆ ಅಂತ ಗೊತ್ತಿಲ್ಲ. 10-15 ಡಿಪಾರ್ಟ್ಮೆಂಟ್ಗಳು ಕರೀತಾರೆ ಅಂತ ಗೊತ್ತಿಲ್ಲ. ಮತ್ತೇನಂದ್ರೆ ಇಲ್ಲಿ ಕುತ್ಕೊಂಡು ಓದ್ಲಿಕ್ಕೆ ಬೇಡ, ಇಲ್ಲಿ ಅಲ್ಲಿ ಏನಾಗುತ್ತೆ, ಕಾಲೇಜಲ್ಲಿ ಹೇಗೆ ಸ್ಪೂನ್ ಫೀಡಿಂಗ್, ಪುಸ್ತಕನ ಹಂಗೆ ಸ್ಕ್ಯಾನ್ ಮಾಡಿ ಬರೆಯೋದು ಅಭ್ಯಾಸ, ಮಾರ್ಕ್ ತೆಗಿತಾರೆ, 100ಕ್ಕೆ 100 ತೆಗಿತಾರೆ. ಆದರೆ ಇಲ್ಲಿ ಅದಾಗೋದಿಲ್ಲ. ಇಲ್ಲಿ ಏನಂದರೆ ಸಿಲೆಬಸ್ ಹಾಗೆ ಸ್ವಲ್ಪ ವಾಸ್ಟ್ ಇದೆ. ನಾವು ಮನಸ್ಸಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಮಗೊಂದು ಸಬ್ಜೆಕ್ಟ್ ನೋಡುವಾಗ, ಈಗ ಉದಾಹರಣೆಗೆ ನಾವು ಶಿವಲಿಂಗ ಹಿಡ್ಕೊಂಡು ಹೋಗುವ ಒಂದು ಕತೆ ಉಂಟು. ಆ ಫಿಲ್ಮ್ನ ಹೆಸರು ಕೇಳಿದ್ರೆ ಎಲ್ರಿಗೂ ಗೊತ್ತುಂಟು ನೋಡಿ, ಬಾಹುಬಲಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಮಕ್ಕಳಿಗೆ ಆ ಟಾಪಿಕ್ ನೋಡಿದ ಕೂಡಲೇ ಕತೆ ನೆನಪಾಗಬೇಕು, ಬಾಹ್ಯಾಟ್ ಮಾಡಂಗಿಲ್ಲ. ಆಗ ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಸುಲಭ ಆಗತ್ತೆ. ಮತ್ತೆ ಒಂದು ಸಾರಿ ಓದಿದ್ರೆ ಆಗೋದಿಲ್ಲ, ಪುನಃ ಪುನಃ ಪ್ರಾಕ್ಟೀಸ್ ಮಾಡಬೇಕು. ಈಗ ಸಣ್ಣ ಮಗು ನೋಡಿ, ಸಣ್ಣದರಿಂದ ಒಮ್ಮೆಲೆ ಅದು ಕಲಿಯೋದಿಲ್ಲ, ಹಲವಾರು ಸಾರಿ ಬಿದ್ದು ಬಿದ್ದು ಪ್ರಾಕ್ಟೀಸ್ ಮಾಡಿ ಮಾಡಿ ಅದು ಕಲಿಯೋದು. ಈಗ ನಾವು ಕೂಡ ಹಾಗೆ ಒಂದು ಟಾಪಿಕ್ಗಳ ಮೇಲೆ ಪುನಃ ಪುನಃ ಕಲಿಬೇಕು. ಇನ್ನೊಂದು ಲಾಭ ಏನಂದ್ರೆ, ನಾವು ಕಲ್ತದನ್ನ ಬೋರ್ಡಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಗ್ರೂಪ್ ಸ್ಟಡಿ ತರ ಇನ್ನೊಬ್ಬರಿಗೆ ಹೇಳಿ ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿನ ಶಕ್ತಿ ಜಾಸ್ತಿ. ಇನ್ನೊಂದು, ಕಾಲೇಜ್ ಮಟ್ಟದಲ್ಲಿ ಈಗ ಇತ್ತೀಚೆಗೆ ಯೂನಿವರ್ಸಿಟಿಯಿಂದಲೇ ಸ್ವಲ್ಪ ಕೆರಿಯರ್ ಗೈಡೆನ್ಸ್ ಹೇಳಿ ಸಪರೇಟ್ ಸ್ಟಾರ್ಟ್ ಮಾಡಿದ್ದಾರೆ. ಕಾಲೇಜಲ್ಲಿ ಹೈಸ್ಕೂಲಿಂದ ಸ್ಟಾರ್ಟ್ ಆಗಬೇಕು, ಹೈಸ್ಕೂಲಿಂದಲೇ ಈ ಥರ ಜಾಬ್ಗಳ ಅಪರ್ಚುನಿಟಿ ಇದೆ ಅಂತೇಳಿ ಪ್ರಾರಂಭಿಸಿದ್ರೆ ಆಗ್ತದೆ. ಮತ್ತು ಇದು ಈ ತರಬೇತಿ ಎಲ್ಲ ಕೊಡ್ತಾ ಇದ್ರೆ ವಿತ್ ಪೇರೆಂಟ್ಸ್ ಕೊಡಬೇಕು. ಯಾಕಂದ್ರೆ ಅಲ್ಲಿ ಕಾಂಬಿನೇಷನ್ ತಪ್ತದೆ. ಈಗ ಮಕ್ಕಳು ಹೋಗಿ ಪೇರೆಂಟ್ಸ್ ಕೇಳಿದ್ರೆ ಅದು ಸರಿಯಾಗಿ ಕಮ್ಯುನಿಕೇಶನ್ ಆಗೋದಿಲ್ಲ. ಮತ್ತೆ ಪೇರೆಂಟ್ಸ್ ಇದ್ದ ಆಸೆನೇ ಬೇರೆ ಇರ್ತದೆ, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಪೋಷಕರಿಗೂ ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವು ಇರ್ಬೇಕು, ಹಾಗಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಕರಾವಳಿಯಲ್ಲಿ ಈಗ ಓಕೆ, ಮತ್ತು ನಾವು ಪ್ರಾರಂಭ ಮಾಡಿದ 10 ವರ್ಷದ ಹಿಂದೆ ಭಾರಿ ಕಷ್ಟ ಇತ್ತು. ಆದ್ರೆ ನಾನು ಆಗ್ಲೇ ಒಂದು ಯೋಚನೆ ಏನು ಮಾಡಿದೆ ಅಂದ್ರೆ, ನೋಡಿ, ಪ್ರತಿ ವರ್ಷ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SSLC ಮತ್ತು PUC ಟಾಪರ್ಸ್ ನಾವು. ಆದ್ರೆ ಅವರಲ್ಲಿ ಎಲ್ಲಿ ಹೋದ್ರು ಅಂತ ಅವರನ್ನು ಗುರುತಿಸುವುದು ಈಗ ನನ್ನ ಜವಾಬ್ದಾರಿ. ಸೊ ಈಗ ಹೆಚ್ಚಿನ ಮಕ್ಕಳೆಲ್ಲ ಬ್ಯಾಂಗ್ಳೂರು, ಡೆಲ್ಲಿಗೆಲ್ಲ ಹೋಗಿ ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ಈಗ ನಾವು ಟ್ರೈ ಮಾಡ್ತಾ ಇದ್ದೇವೆ. ಎಕ್ಸಾಮ್ ಸೆಂಟರ್ ಇಲ್ಲಿ ಇಲ್ಲ,
IASಗೆ. ಹಾಂ ಹಾಂ KSಗೆ ನಾವು ಕಳೆದ 4-5 ವರ್ಷ ಟ್ರೈ ಮಾಡಿ ಈಗ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ. ಹಾಂ ಮತ್ತೆಲ್ಲ ಎಕ್ಸಾಮಿಗೂ ಮಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಇದೆ. ಹಾಂ ಹಾಂ IASಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಹಾಂ ಕೊಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸಾಮ್ಗೆ ಮಕ್ಕಳೇ ಅಪೇರ್ ಆಗ್ತಾ ಇಲ್ಲ. ಅದೇ ಹೌದು. ಜಾಸ್ತಿ ಅಂದ್ರೆ 1,000 ಮಕ್ಕಳು ಅಷ್ಟೇ. ಹಾಂ 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 ಸೊ ಇದೊಂದು 7-8 ಸಾವಿರ ಆದ್ರೆ ನಮಗೂ ಕೂಡ ಇಲ್ಲಿ ನಾವು ಸಿಗ್ಬೋದು. ಹೌದು. ನಾವು ರಾಜಕೀಯ ಮಟ್ಟದಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದೇವೆ. ಹ್ಞೂ ಹ್ಞೂ ಸುರೇಶ್ರವರೇ, ಈಗ ಮಂಗಳೂರಿನಲ್ಲಿ ನೀವು ಕಳೆದ ಹಲವು ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀರಿ. ಹೌದು. ಈ ಬಗ್ಗೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಸ್ಪಂದನೆ ಉತ್ತಮ ಇದೆ ಅಂತ ಹೇಳ್ತೀರಿ. ಹೌದು. ಇನ್ನು ಇದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಕ್ಕಳು ಈ ಬಗ್ಗೆ ಆಸಕ್ತಿಯನ್ನು ನೀಡಲಿಕ್ಕೆ ಓಕೆ. ಯಾವ ರೀತಿಯ ಪ್ರಯತ್ನವನ್ನು ಮಾಡಬಹುದು, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇ, ನಾನು ಪ್ರತಿ ವರ್ಷ ಒಂದು ಪಬ್ಲಿಕ್ ಪ್ರೋಗ್ರಾಮ್ ಮಾಡ್ತೇವೆ. DC, SP, ಕಮಿಷನರ್ ಎಲ್ಲ ಕರೆದೊಂದು ಪ್ರೋಗ್ರಾಮ್ ಮಾಡ್ತೇವೆ. ಎಲ್ಲ ಸ್ಕೂಲ್ ಮಕ್ಕಳಿಗೆ ಬಂದು ಇದು ಮಾಡುವಾಗ ಒಂದು ಆ ರೀತಿಯಲ್ಲಿ ಹೋಗ್ತಾ ಇದೆ. ಮತ್ತೆ ನಾವು ಸಂಘ ಸಂಸ್ಥೆಗಳ ಮುಖಾಂತರ ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಆಯಾ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈಗ ಕೆಲವರೆಲ್ಲ ಆಯೋಜಿಸ್ತಾರೆ, ಅಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ನಾವು ಆನ್ಲೈನಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ನಾವು ನಮ್ಮ ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ಕಾಲೇಜ್ಗಳಿಗೆ ಈಗ ನಾವು ಕೊಡ್ತೇವೆ. ಕಾಲೇಜಿಗೆ ಹೋಗಿ ಅದು ಕೂಡ ಉಚಿತವಾಗಿ ಮಕ್ಕಳಿಗೊಂದು ಬೇಸಿಕ್ ಇನ್ಫಾರ್ಮೇಶನ್ ಯಾವುದೆಲ್ಲ ಮಾಡಬೇಕಾದ್ರೆ ಇಂಪಾರ್ಟೆನ್ಸ್ ಅನ್ನೆಲ್ಲ ಅಂತೇಳಿ ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ನಾವು 3 ಬ್ಯಾಚ್ ಇದೆ. ಒಂದು ರೆಗ್ಯುಲರ್, ಈಗ ಫೈನಲ್ ಇಯರ್ ಆದವರು ಇಮಿಡಿಯೇಟ್ ಡಿಗ್ರಿ ಆದ ಕೂಡಲೇ 2 ವರ್ಷ, 1 ವರ್ಷ ಓದಲಿಕ್ಕೆ, 1 ವರ್ಷ ಎಕ್ಸಾಮ್ ಬರಲಿಕ್ಕೆ, ಆ ಥರ 1 ವರ್ಷದ ಕೋರ್ಸ್ ಅವರಿಗೆ ನಾವು ಮಾಡ್ತೇವೆ. ಮತ್ತೆ ಸ್ಯಾಟರ್ಡೆ ಬ್ಯಾಚ್ ಇದೆ. ಈಗ ಸ್ಕೂಲಿಗೆ ಹೋಗೋ ಮಕ್ಕಳು ಮಧ್ಯಾಹ್ನ ಮೇಲೆ ನಮ್ಮಲ್ಲಿ ಒಂದು 8ನೇ ಕ್ಲಾಸಿಂದ PUC, ಹೈಸ್ಕೂಲು, ಡಿಗ್ರಿ ಮಕ್ಕಳೆಲ್ಲ ಬರ್ತಾರೆ. ಮತ್ತೆ ಸಂಡೇ ಬ್ಯಾಚ್ ಇದೆ, ಅವರು ಜಾಬಿಗೆ ಹೋಗೋರು. ಜಾಬಿಗೆ ಹೋಗೋರಿಗೆ ಬೇರೆ ದಿವಸ ಫ್ರೀ ಇರೋದಿಲ್ಲ. ಮತ್ತೆ ದೂರದವರಿಗೆ, ಈಗ ಸುಳ್ಯ, ಮಣಿಪಾಲ, ಉಡುಪಿ, ಕಾರ್ಕಳ, ಅಲ್ಲಿಂದೆಲ್ಲ ನಮಗೆ ಸ್ಟೂಡೆಂಟ್ಸ್ ಬರ್ತಾರೆ. 3 ಬ್ಯಾಚ್ ಮಾಡ್ತೀವಿ. ಈಗ ನಮ್ಮಲ್ಲಿ ನಾವು ಕ್ಲಾಸ್ ಅಂತೇಳಿ ಫುಲ್ ಸ್ಪೂನ್ ಫೀಡಿಂಗ್ ಮಾಡೋದಿಲ್ಲ, ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ. ಅವರೇ ನೋಟ್ಸ್ ಮಾಡಬೇಕು. ನಾವು ಹೇಳ್ಕೊಟ್ರೆ ಅದು ಈಗ ಕುದುರೆಗೆ ನಾವು ಇದು ಕಟ್ಟಿದಾಗ, ಸೊ ಅವರೇ ಟ್ರೈನಿಂಗ್ ಮಾಡಬೇಕು. ಅದಕ್ಕೆ ನಾವು ಕರೆಕ್ಷನ್ ಕೊಡ್ತೇವೆ. ಮತ್ತು ಐಡಿಯಾಸ್ಗಳನ್ನು ಕೊಡ್ತೇವೆ. ಮತ್ತೊಂದು 6-7 ತಿಂಗಳಾದ್ಮೇಲೆ ಅವರಿಗೆ ಅಸೈನ್ಮೆಂಟ್ ಕೊಡ್ತೇವೆ ಪಾಠ ಮಾಡಲಿಕ್ಕೆ. ಸೊ ಆಗ ಮಕ್ಕಳು ಬೇಗ ಬೇಗ ಪಾಸ್ ಆಗ್ತಾರೆ. ಈಗ ನಮ್ಮಲ್ಲೆಲ್ಲ ಒಬ್ಬೊಬ್ರು 4-4, 5-5 ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಆ ರೀತಿಯ ತರಬೇತಿ ನಡೀತದೆ. ಇನ್ನೊಂದು ವಿಚಾರ ಸುರೇಶ್ರವರೇ, ಈಗ ನಾವು ಸಾಮಾನ್ಯವಾಗಿ ನೋಡುವುದಾದರೆ ಈಗಿನ ಪರಿಸ್ಥಿತಿಯಲ್ಲಿ ಹೆತ್ತವರಿಗೂ ಕೂಡ ಮಕ್ಕಳು ತುಂಬ ಸಾಧನೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರ ಇರ್ತದೆ. ಹಾಗೆ ಸಣ್ಣದಿಂದಲೇ ಈಗ 1ನೇ ಕ್ಲಾಸಿನ ಅಥವಾ ಅದಕ್ಕಿಂತ ಹಿಂದೆ ಹೋಗೋದಾದರೆ LKG, UKGಯಿಂದಲೇ ಮಕ್ಕಳಿಗೆ ಒತ್ತಡ ಇರ್ತದೆ, ಟೆನ್ಷನ್ ಇರ್ತದೆ, ಎಕ್ಸಾಮ್ ಇದೆಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ LKGಯ ಮಗುವಿಂದ ಹಿಡಿದು ನಾವು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒತ್ತಡದ ಜೀವನದಲ್ಲೇ ಒಂದು ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಅವರು ಯಾವ ರೀತಿ ಮಾಡಬಹುದು? ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಈಗ ಕೆಲವೊಮ್ಮೆ ಅವರಿಗೆ ಸಮಯವೇ ಇರುವುದಿಲ್ಲ, ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಮಗೆ ಸಮಯ ಸಿಗ್ತದೆ. ಅಂದರೆ ಉದಾಹರಣೆಗೆ ಈಗಿನ ಲಾಕ್ಡೌನ್ ಪರಿಸ್ಥಿತಿ, ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅವರು ಇದರ ಒಂದು ಪ್ರಯೋಜನವನ್ನು ಹೇಗೆ ಪಡೆಯಬಹುದು ಅಥವಾ ಹೇಗೆ ಈ ಒಂದು ಸ್ಪರ್ಧೆಗಳಿಗೆ ಅವರು ತಮ್ಮನ್ನೇ ತಾವು ಹೇಗೆ ತಯಾರುಗೊಳಿಸಬಹುದು? ಓಕೆ, ಈಗ ಸಮಯದ ಬಗ್ಗೆ ಹೇಳೋದಾದ್ರೆ ನಾವು ಅದನ್ನು ಲೆಕ್ಕ ಮಾಡಲಿಲ್ಲ ನೋಡಿ. ನಾರ್ಮಲ್ ಒಂದು 6 ಅವರ್ಸ್ ನಿದ್ದೆ ತಗೊಳ್ಳಿ, 6 ಅವರ್ಸ್ ನಿದ್ದೆ ಹೋಯ್ತು. ಒಂದು ಊಟ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ, ಪಾತ್ರೆ ತೊಳೆದೆಲ್ಲ ಸೇರಿ ಒಂದು 2 ಅವರ್ಸ್ ಹೋಗ್ಬೋದು. ಮತ್ತೆ ನಾವು ನಮ್ಮ ಸ್ಟೈಲ್ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಇಸ್ತ್ರಿ ಹಾಕ್ಲಿಕ್ಕೆ, ಮತ್ತೆ ಟ್ರಾವೆಲ್ ಆಚೀಚೆ ಹೋಗಿ ಬರಲಿಕ್ಕೆ ಒಂದು 2 ಅವರ್ಸ್. ಟೋಟಲ್ 12 ಅವರ್ಸ್ ಅಷ್ಟೇ ನಮಗೆ ಖರ್ಚಾಗೋದು 24 ಗಂಟೆಯಲ್ಲಿ. ಇನ್ನೂ 24 ಗಂಟೆ 12 ಗಂಟೆ ಇದೆ. ಅದು ಸ್ಕೂಲಿಗೆ ಹೋಗೋದು ಬೇರೆ ಎಲ್ಲ ಸೇರಿ ನಮಗೆ ದಿನಕ್ಕೆ ಒಂದು 2ರಿಂದ 3 ಗಂಟೆ ಕಾಲೇಜ್ ಹೋಗ್ತಾ ಇರುವಾಗಲೂ ಕೂಡ ನಾವು ಇದಕ್ಕೆ ಉಪಯೋಗಿಸ್ಬೋದು. ಈಗ ಲಾಕ್ಡೌನ್ ಪೀರಿಯಡಲ್ಲಿ ಹೇಗೆ ಅಂದರೆ ನಾವು ಟೈಮ್ ಟೇಬಲ್ ಹಾಕ್ಕೊಳ್ಬೋದು. ಒಂದು 2 ಅವರ್ಸ್ದು ಗ್ಯಾಪ್ ಮಾಡಿ ಬೆಳಗಿನ ಕೆಲಸ ಮುಗಿಸಿ ಬೆಳಿಗ್ಗೆ ಒಂದು 10ರಿಂದ 12, ಊಟ ಎಲ್ಲ ಮುಗಿಸಿ 2ರಿಂದ 4, 6ರಿಂದ 8 ಹಾಗೆ ನಾವು ಶೆಡ್ಯೂಲ್ ಮಾಡಿ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಾವು ಪ್ರಿಪೇರ್ ಆಗ್ಬೋದು. ಈಗ ಆಗಲಿಕ್ಕೆ ಈಗ ನಿಮ್ಗೆ ಈಗ ಎಲ್ಲ ನಮ್ಮ ಫಿಂಗರ್ ಟಿಪ್ಸಲ್ಲಿ ಉಂಟು. ನೀವು ಗೂಗಲ್ಗೆ ಹೋದರೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಹೌದು, ಮೊದಲಿನಷ್ಟು ಕಷ್ಟ ಏನಿಲ್ಲ. ಈಗ IAS ಕಲಿಬೇಕಾದ್ರೆ ಏನು ಮಾಡಬೇಕು, ಅಥವಾ ನೀವು ಯೂಟ್ಯೂಬ್ಗೆ ಹೋಗಿ ಎಷ್ಟು ಲೆಸನ್ ಬೇಕಾದ್ರೆ ಸಿಗ್ತದೆ.
IAS ಕಲಿಬೇಕಾದ್ರೆ ಏನು ಮಾಡಬೇಕು, ಅದರ ಸಿಲೆಬಸ್ ಏನು, ಅದರ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡೋದು. ಈಗ ನಾವು ಯಾವಾಗಲೂ ಹೇಳೋದು ದ ಬೆಸ್ಟ್ ಗೈಡ್ ಈಸ್ ಓಲ್ಡ್ ಕ್ವಶನ್ ಪೇಪರ್. ನಮಗೆ ನೆನಪಿರ್ಬೋದು ಹೈಸ್ಕೂಲಲ್ಲಿ ನಮಗೆ ಪ್ಯಾಸೇಜ್ ಅಂತ ಇತ್ತು. ಪ್ಯಾಸೇಜ್ ಹೇಗೆ ಅಂದರೆ ಒಂದು ಪ್ಯಾಸೇಜ್ ಕೊಡ್ತಾರೆ, 4 ಕ್ವಶನ್ ಇರುತ್ತೆ. ನಾರ್ಮಲಿ ಕೆಲವರಿಗೆ 2 ಬೇರೆ ಬೇರೆ ರೀತಿ ಪ್ರಿಪೇರ್ ಮಾಡ್ತಾರೆ. ಕೆಲವರು ಫಸ್ಟಿಗೆ ಕ್ವಶನ್ ನೋಡಿ ಮತ್ತೆ ಪ್ಯಾಸೇಜಿಗೆ ಹೋಗ್ತಾರೆ, ಕೆಲವರು ಪ್ಯಾಸೇಜ್ ನೋಡಿ ಮತ್ತೆ ಕ್ವಶನ್ಗೆ ಬರ್ತಾರೆ. ಬೆಸ್ಟ್ ವೇ ಕ್ವಶನ್ ನೋಡಿ ಪ್ಯಾಸೇಜ್ಗೆ ಹೋಗ್ಬೇಕು. ಆಗ ಕ್ವಶನಲ್ಲಿರೋ ಟರ್ಮಿನಾಲಜಿ ಪ್ಯಾಸೇಜಲ್ಲಿ ಸಿಗ್ತದೆ. ಇದು ಕೂಡ ಪ್ರಿಪರೇಷನ್ ಹಾಗೇನೆ. ನಾವು ಆಗ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತಿದ್ದಾರೆ ಅವರು ಆ ಕ್ವಶನ್ ಪೇಪರ್ ತಗೊಳ್ಳಿ. ಈಗ IAS ಅಂದರೆ IAS ಕ್ವಶನ್ ಪೇಪರ್ ನೋಡಬೇಕು. ಒಂದು 4-5 ವರ್ಷದ ಹಿಂದಿನ ಕ್ವಶನ್ ಪೇಪರ್ಗಳು ನೋಡುವಾಗ ಅವರಿಗೆ ಅದರಲ್ಲಿ ಟಾಪಿಕ್ ಸಿಗ್ತದೆ. ಈಗ ಒಂದು ಕ್ವಶನ್ ಪೇಪರ್ಗೆ 2019 ಕ್ವಶನ್ ಪೇಪರ್ ತಗೊಂಡ್ರೆ 100 ಕ್ವಶನ್ ಇದೆ. ಅದರಲ್ಲಿ ಒಂದು 10-15 ಹಿಸ್ಟ್ರಿ ಇರ್ತದೆ, ಒಂದು 10 ಜಿಯೋಗ್ರಫಿ ಇರ್ತದೆ, ಒಂದು 10 ಪಾಲಿಟಿ ಇರ್ತದೆ, ನ್ಯೂಸ್ ಪೇಪರ್ ಇರ್ತದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹೀಗೆ ಅವರೇ ನೋಡಿ ಪಟ್ಟಿ ಮಾಡಬೇಕು. ಅದು ನೋಡುವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ರೀಡ್ ಮಾಡ್ತಾ ಇರುತ್ತೆ. ನಮಗೆ ಮರ್ತ ಹೋಗ್ಬೋದು, ಸಬ್ ಕಾನ್ಷಿಯಸ್ ಮೈಂಡ್ ರೀಡ್ ಮಾಡ್ತಾ ಇರುತ್ತೆ. ನಾವು ಟೆಕ್ಸ್ಟ್ ಬುಕ್ ಓದುವಾಗ ನಮ್ಗೆ ನೆನಪಾಗ್ತದೆ, ಇದೆಲ್ಲ ಕ್ವಶನ್ ಕೇಳ್ತಾರೆ ಅಂತ. ಸೊ ಆಗ ಅವರಿಗೆ ಈಸಿಯಾಗಿ ನೆನಪಾಗ್ತದೆ. ಸೊ ಹೀಗೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ರೆಫರೆನ್ಸ್ ಬುಕ್ ಅಂತ ಓದಬೇಕು. ಈಗ ಹೆಚ್ಚಿನವರೆಲ್ಲ ರೆಡಿಮೇಡ್ಗೆ ಹೋಗ್ತಾರೆ. ಈಗ ಕೇಳ್ತಾರೆ, ಸರ್ IAS ಪ್ರಿಲಿಮ್ಸ್ಗಂತಲೇ ಬುಕ್ ಇದೆಯಾ? ನೋ, ಹೌದು ಅದಾಗದ್ದು. ಅದರಲ್ಲಿ ಇತಿಹಾಸಕ್ಕಂತಲೇ ರೆಫರೆನ್ಸ್ ಬುಕ್ ಇದೆ, ಅದು ಕೂಡ ವಿಡಿಯೋದಲ್ಲಿ ಸಿಗ್ತದೆ. ಯಾವ ಇತಿಹಾಸಕ್ಕೆ ಯಾವ ಆಥರ್ದು ಬುಕ್ ಓದಬೇಕು, ಪಾಲಿಟಿಗೆ ಯಾವ ಆಥರ್ದು ಬುಕ್ ಓದಬೇಕಂತ ಅದನ್ನು ಪಟ್ಟಿ ಮಾಡಿ. ಅಥವಾ ಅದರ ಈ ಬುಕ್ಗಳು ಸಿಗ್ತದೆ. ಈಗ ಆ್ಯಪ್ಗಳಲ್ಲಿ ಈ ಬುಕ್ ಸಿಗ್ತದೆ. ಇತಿಹಾಸ ಬೇಕಾ ಎಲ್ಲ ಈಗ ಯೂಟ್ಯೂಬಲ್ಲಿ ಸಿಗ್ತದೆ. ಅಥವಾ ಕ್ಲಾಸಸ್ ಬೇಕಾ, ಹಿಸ್ಟ್ರಿ ಕ್ಲಾಸ್ ಬೇಕಾದ್ರೆ ಹಿಸ್ಟ್ರಿ ಕ್ಲಾಸ್ ಸಿಗ್ತದೆ, ಮ್ಯಾಥ್ಸ್ ಬೇಕಾದ್ರೆ ಅದು ಕನ್ನಡದಲ್ಲಿ ಬೇಕಾದ್ರೆ ಸಿಗ್ತದೆ. ಈಗ ಯೂಟ್ಯೂಬಲ್ಲಿ ಎಲ್ಲ ಸಿಗ್ತದೆ. ಸೊ ಅದನ್ನು ನಾವು ಈಗ ಐಡಿಯಾ ತಗೊಂಡು ಓದ್ಬೋದು. ಈಗ FTA ಬೇಕಾ, ಪೊಲೀಸ್ ಬೇಕಾ, ಅದಕ್ಕೆ ಬೇಕಾದನ್ನು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಹುಡುಕಿ ಈ ಬುಕ್ಗಳನ್ನು ಓದಿ ನಾವು ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಉಂಟು. ಈಗ ನಾವು ಇಂಟರ್ನೆಟ್ಟಲ್ಲಿ ಹೋಗುವಾಗ ಅಲ್ಲಿ ಗೂಗಲ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅಲ್ಲಿ ನಾವು ಒಂದು ಸಾಫ್ಟ್ವೇರ್ನ ಹುಡುಕ್ತಾ ಈಗ ಪಾಲಿಟಿದ್ದು ಕ್ಲಾಸ್ ನೋಡ್ತಾ ಇರ್ತೀವಿ. ಆಗ ಪಕ್ಕದಲ್ಲಿ ಒಂದು ರೆಕಮೆಂಡೆಡ್ ಅಂತ ವಿಡಿಯೋಸ್ ಬರ್ತದೆ. ಅದರಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ 2021 ನಿಮ್ಮ ಭವಿಷ್ಯ ಹೇಗಿದೆ, ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಮತ್ತು ಅದರ ಹೌದು ಅದು ನೋಡ್ತಾ ಇರೋವಾಗ ಇನ್ನೊಂದು ಬರ್ತದೆ, ಗಂಡ ಹೆಂಡತಿ ಊಟಿಗೆ ಹೋಗಿ ಬಂದ ಮೇಲೆ ಏನಾಯಿತು. ಸೊ ಮಕ್ಳಿಗೆ ಡೈವರ್ಟ್ ಆಗ್ತದೆ. ಅಥವಾ ಇನ್ನೇನೋ ಬರ್ತದೆ ಬೇಡದೇ, ಅದು ಕಮರ್ಷಿಯಲ್. ಸೊ ಅದಕ್ಕೆ ಹೋಗೋದು ಹಾಗೆ ನಾವು ಕಂಟ್ರೋಲ್ ಮಾಡಿಕೊಂಡು ಈಗ ಇದನ್ನು ಓದಿದ್ರೆ ಆರಾಮ್ಸೆ ಆಗ್ತದೆ. ಈವನ್ ಕಾಲೇಜ್ ಡೀಟೇಲ್ಸ್ಗಳು ಕೂಡ ಮ್ಯಾಥ್ಸ್ ಯಾವ ಸಿಲೆಬಸ್ ಬೇಕು ಈಗ ಯೂಟ್ಯೂಬಲ್ಲಿ ಫ್ರೀ ಆಗಿ ಸಿಗ್ತದೆ. ಸೊ ಮತ್ತೆ ಆದಷ್ಟು ದೊಡ್ಡ ದೊಡ್ಡ ಪೇಮೆಂಟ್ ಇದ್ರೆ ಮಾಡೋದು ಬೇಡ, ಸಣ್ಣ ಸಣ್ಣ ಪೇಮೆಂಟ್ ಇದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಹೀಗೆ ನಾವು ನಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡೇ ನಾವು ಮಾಡ್ಬೋದು. ಧನ್ಯವಾದಗಳು ಸುರೇಶ್ ಅವರೇ. ಇಷ್ಟು ಹೊತ್ತು ನಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹಾಗೂ ನಮ್ಮ ಮಕ್ಕಳನ್ನು ಒಂದು ಉನ್ನತ ಹುದ್ದೆಗಳಿಗೆ ಹೋಗುವ ಅವಶ್ಯಕತೆ ಹಾಗೂ ಇದು ಹೇಗೆ ನಾವು ಮುಂದುವರಿಬೇಕು ಅಂತ ಹೇಳೋದ್ರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಬಹುಶಃ ಸಾಕಷ್ಟು ನಮ್ಮ ಹೆತ್ತವರು ಅವರ ಒಂದು ಕೋರಿಕೆ ಇದೆ, ನಮ್ಮ ಮಕ್ಕಳನ್ನು ಇದರಲ್ಲಿ ಮುಂದುವರಿಸಲಿಕ್ಕೆ ಅಥವಾ ತಯಾರುಗೊಳಿಸಲಿಕ್ಕೆ ನಿರಂತರವಾದ ಮಾಹಿತಿ ಬೇಕು ಅಂತ ಹೇಳಿ. ಬಹುಶಃ ಮುಂದಿನ ಹಂತದಲ್ಲಿಯೂ ಕೂಡ ವಾರದಲ್ಲಿ ನಿಗದಿತ ಒಂದು ದಿನದಂದು ನಿಗದಿತ ಸಮಯದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದೇವೆ. ಈ ದಿನದಲ್ಲಿಯೂ ಕೂಡ ನಿಮ್ಮ ಸಹಕಾರವನ್ನು ನಾವು ಕೋರ್ತೇವೆ. ಧನ್ಯವಾದಗಳು ಸುರೇಶ್ ರವರೇ. ಇವತ್ತು ನಮ್ಮ ಮಕ್ಕಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರುಗೊಳಿಸಿ ಅವರು ಕರ್ನಾಟಕ ಹಾಗೂ ಭಾರತದ ಸಾರ್ವಜನಿಕ ಆಡಳಿತಾತ್ಮಕ ಸೇವಾ ಹುದ್ದೆಗಳಿಗೆ ನೇಮಕವಾಗುವ ಕುರಿತು ನೀವೊಂದು ಪರಿಚಯವನ್ನು ನೀಡಿದ್ದೀರಿ. ಸಾಕಷ್ಟು ಮಂದಿ ಪೋಷಕರು ಮಕ್ಕಳು ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ನಮ್ಮ ಸಂಸ್ಥೆಯ ಮಕ್ಕಳು ಹಾಗೂ ಹೊರಗಿನ ಮಕ್ಕಳು, ಯಾಕೆ ಸಂದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬಾರ್ದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಮ್ಮ ಸಂದೇಶ ಸ್ಟುಡಿಯೋ ಹಾಗೂ ಸಂದೇಶ ರೇಡಿಯೋ ಈ ಮೂಲಕ ನಾವು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಶನಿವಾರ ಸಂಜೆ 7ರಿಂದ 9 ಗಂಟೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಹೆಚ್ಚಿನ ವಿವರವನ್ನು ನೀಡಲಿದ್ದೇವೆ.
ಬಹುಶಃ ಈ ಕಾರ್ಯಕ್ರಮದಲ್ಲಿಯೂ ಕೂಡ ನಿಮ್ಮ ಸಹಕಾರವನ್ನು ಕೋರ್ತೇವೆ ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಸಂದೇಶ ಸ್ಟುಡಿಯೋಗೆ ಆಗಮಿಸಿ ಉತ್ತಮವಾದ ಮಾಹಿತಿಯನ್ನು ನೀಡಿದ ಸುರೇಶ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.